ಹಾಯ್, ಇದು ಮಂತ್ರಾಲಯದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸೊ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ನೆಕ್ಸ್ಟು ಆಂಜನೇಯ ಟೆಂಪಲಿಗೆ ಬಂದಿದ್ದೀವಿ. ಅಂದರೆ ಅಲ್ಲೇ ಶೇರ್ ಆಟೋ ಎಲ್ಲ ಇರುತ್ತೆ, ಒಬ್ರಿಗೆ 200 ಅಂತ ತೊಗೋತಾರೆ. ಅದ್ರಲ್ಲಿ ಬಂದರೆ ಒಂದು 5 ಪ್ಲೇಸಸ್ ತೋರಿಸ್ತಾರೆ ನಿಯರೆಸ್ಟ್ ಇರೋದು. ಸೊ ಆ ಥರ ಆಟೋ ಬುಕ್ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ ಆಂಜನೇಯ ಟೆಂಪಲ್ ತುಂಬಾ ಚೆನ್ನಾಗಿತ್ತು, ದೊಡ್ಡ ವಿಗ್ರಹ ಅಂತಲೇ ಹೇಳ್ಬೋದು. ಅಲ್ಲಿಂದ ನೋಡಿಕೊಂಡು ಹೊರಟ್ವಿ ನಾವು. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಪ್ಲೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸುತ್ತಮುತ್ತ. ನೆಕ್ಸ್ಟ್ ನಾವು ಹೋಗಿದ್ದೆ ಲಕ್ಷ್ಮೀ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಎರಡಿದೆ ಈ ಟೆಂಪಲಲ್ಲಿ. ಮುಂದೆ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ, ಹಿಂದೆ ಲಕ್ಷ್ಮೀ ದೇವಸ್ಥಾನ ಒಂದಿದೆ. ಸೊ ಒಳಗಡೆ ಹೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನ ಒಳಗಡೆ ಹೋಗಬೇಕು. ಇದೆಲ್ಲ ಕ್ಯೂ ನಿಂತಿರೋದೆಲ್ಲ ಒಂದು ಆಂಜನೇಯ ಟೆಂಪಲ್ಗೆ. ಅಲ್ಲಿಗೆ ಹೋಗೋಷ್ಟು ನನ್ನ ಮಗ ಆಲ್ರೆಡಿ ಮಲ್ಕೊಬಿಟ್ಟಿದ್ದ, ಸುಸ್ತಾಗ್ಬಿಟ್ಟು ಪಾಪ ಅವನು. ಸೊ ಇಲ್ಲಿ ನಿಮಗೆ ಬೆಟ್ಟ ಎಲ್ಲ ಕಾಣಿಸ್ತಿದೆಯಲ್ಲ, ಅದು ಲಕ್ಷ್ಮೀ ದೇವಸ್ಥಾನ ಅಲ್ಲಿದೆ. ಅಲ್ಲಿ ಹೋಗ್ಬಿಟ್ಟು ಲಕ್ಷ್ಮೀ ದೇವ್ರನ್ನ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಫುಲ್ ನನ್ನ ಮಗ ಇದ್ದಿದ್ರೆ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ, ಯಾಕೆಂದರೆ ಕೋತಿಗಳು ಎಲ್ಲ ತುಂಬ ಜಾಸ್ತಿ ಇತ್ತು ಅಲ್ಲಿ. ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಸ್ವಲ್ಪ ವಿಡಿಯೋ ಎಲ್ಲ ತಗೊಂಡ್ವಿ. ನೋಡ್ತಾ ಇರ್ಬೋದು ಕೋತಿಗಳೆಲ್ಲ ಎಷ್ಟು ಚೆನ್ನಾಗಿ ಎಷ್ಟೊಂದು ಇತ್ತು ಅಂದರೆ ಅಷ್ಟು ತುಂಬಾ ಕೋತಿ ಇತ್ತು ಇಲ್ಲಿ. ನನ್ನ ಮಗ ಇದ್ದರೆ ತುಂಬ ಎಂಜಾಯ್ ಮಾಡೋಣ. ಹಂಗೆ ಅದ್ರ ಪಕ್ಕ ತುಂಗಭದ್ರಾ ನದಿ ಇದೆ. ಸೊ ಅಲ್ಲಿ ಹೋದ್ವಿ, ಬಟ್ ಅಲ್ಲೆಲ್ಲ ಅಲೋ ಇಲ್ಲ ಒಳಗಡೆ ಹೋಗ್ಲಿಕ್ಕಿಲ್ಲ. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡು ಅಷ್ಟೇ. ಅಲ್ಲಿ ಹೋದ್ರೆ ಎಲ್ಲ ವಾಪಸ್ ಕಳಿಸ್ತಾಯಿದ್ರು, ಹೋಗ್ಬಾರ್ದು ಡೇಂಜರಸ್ ಪ್ಲೇಸ್ ಅದು ಇದು ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಬಿಟ್ಟಿಲ್ಲ ನಮ್ಮನ್ನು. ಸ್ವಲ್ಪ ನಾವು ಅವ್ರು ಯಾರೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿದ್ವಿ. ಮತ್ತು ಅಷ್ಟರಲ್ಲಿ ಬಂದು ಕಳಿಸ್ಬಿಟ್ರು ಈಚೆ ಹೋಗಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನ್ನ ಮಗ ಅಷ್ಟರಲ್ಲಿ ಎದ್ದ ಅಲ್ಲಿ ಹೋಗೋಷ್ಟರಲ್ಲಿ ಟೆಂಪಲ್ ಹತ್ರ. ಅವನು ಸ್ವಲ್ಪ ನೀರಲ್ಲಿ ಆಟ ಆಡ್ಸೋಣ ಅಂತ ಕರ್ಕೊಂಡೋದ್ವಿ, ಬಟ್ ಅಲ್ಲಿ ಬಿಟ್ಟಿಲ್ಲ, ಕಳಿಸ್ಬಿಟ್ರು ಈಚೆ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ಸೊ ಇಲ್ಲೂ ಕೂಡ ಅನ್ನದಾನ ಸೇವೆ ಎಲ್ಲ ಇರುತ್ತಂತೆ. ನಾವು ಹೋದಾಗ ಸದ್ಯಕ್ಕೆ ಏನೂ ಇರಲಿಲ್ಲ, ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ಮೇ ಬಿ ನಾವು ಸಂಜೆ ಅಲ್ವಾ ಹೋಗಿದ್ದು, ಸೊ ಹಂಗಾಗಿ ಏನೂ ಇರಲಿಲ್ಲ ಅನ್ಕೋತೀನಿ ಪ್ರಸಾದ. ಸೊ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ನೋಡೋದಕ್ಕೆ. ನನ್ನ ಮಗ ಅಂತ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ನೀರಂದರೆ ಅವನಿಗೆ ತುಂಬಾ ಇಷ್ಟ. ಸೊ ಎಂಜಾಯ್ ಮಾಡ್ತಾಯಿದ್ದ, ಬಟ್ ಅಲ್ಲಿ ಬಿಟ್ಟಿಲ್ಲ, ಕಳಿಸ್ಬಿಟ್ರು ಬೇಗ ಹೋಗಿ ಅಂತ ಹೇಳ್ತಾನೆ ಇದ್ರು. ಸರಿ ಇಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ. ಸೊ ಇಲ್ಲಿಂದ ಇನ್ನೊಂದು ಕಡೆಗೆ ಹೊರಡಬೇಕಿತ್ತು ಇವಾಗ. ಬಟ್ ಆದರೆ ನನ್ನ ಫೋನಲ್ಲಿ ಯಾವುದೂ ಸ್ಟೋರೇಜ್ ಇರಲಿಲ್ಲ, ಸೊ ಹಂಗಾಗಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳಕ್ಕಾಗಿಲ್ಲ. ದೇವಸ್ಥಾನಗಳಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫುಲ್ ಓಡಾಡ್ತಿದ್ದ ದೇವಸ್ಥಾನ ತುಂಬ. ನನ್ನ ಮಗ ಅಂತ ಅವ್ನಿಗೆ ಕೆಳಗಡೆ ಬಿಟ್ಟರೆ ಸಾಕು ಓಡ್ತಾ ಇರ್ತಾನೆ, ಅದಕ್ಕೆ ಅರ್ಧ ಎತ್ಕೊಂಡೇ ಇರ್ತೀವಿ. ಸರಿ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಮಂತ್ರಾಲಯಕ್ಕೆ ಹೊರಟ್ವಿ. ನಾವು ಅಲ್ಲಿಂದ ಹೊರಟಾಗ ಅವಲೇ 6 o'clock ಆಗಿಬಿಟ್ಟಿತ್ತು. ಸೊ ಈಗ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದ್ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಹತ್ರ. ಈವ್ನಿಂಗ್ ಟೈಮಲ್ಲಿ ಹೋದಾಗ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಎಷ್ಟೊಂದು ಜನ ಅಲ್ಲೇ ಚಾಪೆ ಎಲ್ಲ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ಈ ಸಂಜೆ ಹೊತ್ತು ಈ ಥರ ಹೋದರೆ ಚೆನ್ನಾಗಿರುತ್ತೆ, ದೇವಸ್ಥಾನದಲ್ಲಿ ಸ್ಟೇ ಮಾಡಲಿಕ್ಕೆ ಅನಿಸುತ್ತೆ. ನಾವು ಬಟ್ ಸ್ಟೇ ಎಲ್ಲ ಮಾಡಲಿಲ್ಲ, ರಿಟರ್ನ್ ಬೆಂಗಳೂರಿಗೆ ಬುಕ್ ಮಾಡಿದ್ವಿ ಬಸ್ 9 ಗಂಟೆಗೆ. ಸೊ ಹಾಗಾಗಿ ಅಲ್ಲಿಂದ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.